ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಊರ್ ಜನ ಎಲ್ಲ ನನ್ನ ಗಂಡಂಗೆ ಅಂದ್ರೆ ನಿಮ್ಮ ಮಳೆಯಂಗೆ ಹೊಗಳುತ್ತಿದ್ದಾರಪ್ಪ. ಇಷ್ಟೆಲ್ಲ ಆದ್ಮೇಲೂ ಕೋಪ ಯಾಕೆ ಬೇಕಪ್ಪ? ನಾನು ನಿನ್ನ ಮುಂದೆ ಅಣ್ಣನ ಮುಂದೆ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟಿದ್ದೀನಿ. ಖಂಡಿತ ನೋವಾಗಿರುತ್ತೆ, ಯಾರಿಗೆ ತಾನೇ ಆಗಲ್ಲ. ಇಷ್ಟು ದಿನ ತಲೆ ಬಗ್ಗಿಸ್ಕೊಂಡಿದ್ದ ಮಗಳು ಈಗ ತಲೆ ಎಲ್ಲ ಮಾತಾಡ್ತಾಳೆ ಅಂದರೆ ಯಾವ ಅಪ್ಪಂಗೆ ತಾನೇ ಕೋಪ ಬರಲ್ಲ? ನಿಮಗೂ ಕೋಪ ಬಂದಿರುತ್ತೆ. ಅದಕ್ಕೆ ಈ ಸಂಕ್ರಾಂತಿ ದಿನ ನಮ್ಮಪ್ಪನ ಹತ್ರ ನಾನು ಕ್ಷಮೆ ಕೇಳಿ ಇನ್ಮೇಲೆ ಎಲ್ಲಾನು ಅನುಸರಿಸ್ಕೊಂಡು ಹೋಗೋಣ, ಯಾವ ಹಳೆ ವಿಷಯನೂ ನೆನ್ಪಿಟ್ಕೊಳ್ದೆ ಇನ್ಮೇಲೆ ಅನ್ಯೋನ್ಯವಾಗಿ ಬದುಕೋಣ, ಬಾಳೋಣ ಅಂತ ಕೇಳ್ಕೊಳಕ್ ಬಂದಿದ್ದೀನಪ್ಪ. ಪಾರ್ವತಿ, ನಿಜನೇಪ, ಇದ್ರಲ್ಲಿ ಯಾವ ಸುಳ್ಳು ಇಲ್ಲ. ಅದಕ್ಕೆ ಎಳ್ಳು ಬೆಲ್ಲ ಕೊಡೋಣ ಅಂತ ಓಡೋಡ್ಕೊಂಡು ಬಂದೆಪ್ಪ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಒಳ್ಳೆ ಮಾತು ಬಾಯಲ್ಲಿ ಬರ್ಬೇಕಂದ್ರೆ ಮನ್ಸಲ್ಲಿರೋ ಮಾತು ಬಾಯಿಗೆ ಬರಬೇಕು. ಒಳ್ಳೆ ಮಾತೇ ಆಡಬೇಕು ಅಂತ ಆದ್ರೆ ಮನ್ಸಲ್ಲಿರೋ ಆಲೋಚನೆ ಶುದ್ಧವಾಗಿರಬೇಕು. ಅದಕ್ಕೆ ಅಂತ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಎಳ್ಳು ಬೆಲ್ಲ ತಂದಿದ್ದೀನಿ. ತಗೊಳ್ಳಿಪ್ಪ. ಕೊಟ್ಟಾಯ್ತಲ್ಲ, ಹೊರಡ್ತಾ ಇರಿ. ಇನ್ನೊಂದೇ ಒಂದು ಸ್ಮಾಲ್ ವಿಷಯ ಬಾಕಿ ಇದೆ, ಅದನ್ನು ಹೇಳ್ಬಿಡ್ತೀನಿ. ಇದು ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿರೋ ಎಳ್ಳು ಬೆಲ್ಲ. ತಿಂದು ಅನುಭವಿಸಿದ್ಮೇಲೆ ಹೇಗಿತ್ತು ರುಚಿ ಅಂತ ನನಗೆ ತಿಳಿಸ್ಲೇಬೇಕು. ಹಾಗೆ ಇನ್ನು ಮುಂದೆ ನಾವೆಲ್ಲರೂ ಖುಷಿಯಾಗಿ ಬದುಕೋಣಪ್ಪ. ಒಳ್ಳೇದು ಮಾತಾಡೋಣ, ಒಳ್ಳೇದು ಆಲೋಚನೆ ಮಾಡೋಣ. ನಮ್ಮ ಲೈಫ್ ನಮಗೆ, ನಿಮ್ಮ ಲೈಫ್ ನಿಮಗೆ. ಹಬ್ಬ ಹರಿದಿನಕ್ಕೆ ಸಿಗೋಣ, ಖುಷಿಯಾಗಿ ಮುಖ ಕೊಟ್ಟು ನಗ್ನಗ್ತಾ ಮಾತಾಡೋಣ. ಹಾಗೆ ನಾನು ಇಷ್ಟು ದಿನ ಮಾಡಿರೋ ತಪ್ಪುಗಳನ್ನೆಲ್ಲ ಪ್ಲೀಸ್ ಕ್ಷಮಿಸ್ಬಿಡಿಪ್ಪ. ನಮ್ಮನ್ನ ಪ್ಲೀಸ್ ಒಪ್ಕೊಳ್ಳಿ. ಇವಳಿಗೆ ವೀರಭದ್ರನ ಶಕ್ತಿ ಏನು ಅಂತ ಈಗ ಗೊತ್ತಾಗಿದೆ ಅನಿಸುತ್ತೆ. ಅದಕ್ಕೆ ನನ್ನನ್ನು ಎದುರಾಕೊಂಡ್ರೆ ಉಳುಗಾಲ ಇಲ್ಲ ಅಂತ ನನ್ನ ಕೋಣೆಗೆ ಬಂದು ಕೇಳ್ಕೊತಿದ್ದಾಳೆ. ಏನೋ ಭಾರಿ ಮೆರೀತಿದ್ಲು. ಒಬ್ಬ ಗಂಡಸಿನ ವಿರುದ್ಧ ನಿಲ್ಲಬೇಕು ಅಂದರೆ ಏನು ಸುಮ್ಮನೆನಾ? ಅದರಲ್ಲೂ ಈ ಮಾರಿಗುಡಿ ದೇವರು ವೀರಭದ್ರನ ಮುಂದೆ ನಿಲ್ಲಬೇಕು ಅಂದರೆ ಚಾಮುಂಡಿನೇ ಬರಬೇಕು. ಇಲ್ಲ ಅವಳ ವರಪ್ರಸಾದದಿಂದ ಹುಟ್ಟಿರೋಳೆ ಆಗಿರಬೇಕು. ಏನೋ ಕ್ಷಮೆ ಕೇಳ್ತಿದ್ದಾಳೆ. ಆಗಲಿ ಆಗಲಿ, ಹೋಗ್ಬಾ. ಅಪ್ಪ, ಈಗ ಖುಷಿ ಆಯಿತು ನನಗೆ. ಥ್ಯಾಂಕ್ ಯುಪ್ಪ, ಥ್ಯಾಂಕ್ ಯು ಸೋ ಮಚ್. ನಾನು ಹೋಗಿ ಬರ್ತೀನಿ. ಎಳ್ಳು ಬೆಲ್ಲ ನಿಮಗೋಸ್ಕರ ಸ್ಪೆಷಲ್ ಆಗಿ ತಂದಿದ್ದೀನಿ, ಮರಿಬೇಡಿ. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ, ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ. ಮತ್ತೆ ಏನು ಅಣ್ಣ ಸಮಾಚಾರ? ಏನಿಲ್ಲ. ಏನಮ್ಮ ಇವನು ಹಬ್ಬದ ದಿನನೂ ಮುಖ ಊದಿಸ್ಕೊಂಡೇ ಇರ್ತಾನೆ. ಯಾಕೋ ಅಣ್ಣ, ನಾನು ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ಹಂಗೇನಿಲ್ಲ, ಮನೆ ಮಗಳು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ನಾನೇ ಅವ್ನ ಹೋಗೋಣ. ಇದು ನಿನ್ನ ಮನೆ, ಯಾವಾಗ ಬೇಕಾದ್ರೂ ಬರ್ತಾ ಇರ್ಬೋದು. ನೀನು, ನಮ್ಮ ರಶ್ಮಿ, ನಮ್ಮ ರಾಣಿ, ರಮ್ಯಾ, ಹಂಗೇನೆ ನಮ್ಮ ರತ್ನನು. ಏನಂತೀಯ ರಶ್ಮಿ? ಪಾರು, ಶಿವು ಎಲ್ಲಿ? ಇಷ್ಟೊತ್ತಾದರೂ ಬರಲೇ ಇಲ್ಲ. ಅತ್ತೆ, ನಾನು ಬಂದೇ ಬಿಟ್ಟೆ. ನೋಡ್ದಮ್ಮ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ನನ್ನ ಗಂಡ ನಾನು ನೆನ್ಸ್ಕೊಳ್ತಿದ್ದಂಗೆ ಹಾಜರಾಗ್ಬಿಟ್ರು. ಮಾವ,
ಅತ್ತೆ ನನಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನಗೂ ಶುಭಾಶಯಗಳಪ್ಪ. ಒಳ್ಳೇದಾಗ್ಲಿ ಶಿವು. ಆಗ್ಲಿ ಮಾವ. ಬರೀ ಒಳ್ಳೇದಾಗ್ಲಿ ಅಂದ್ಬಿಟ್ರೆ ಆಗ್ಬಿಡತ್ತಪ್ಪ. ನನ್ನ ಗಂಡ ನಿಮಗೆ ಶುಭಾಶಯ ಹೇಳ್ತಿದ್ದಾರೆ ಅಂದಮೇಲೆ ನೀವು ಅವ್ರಿಗೆ ಶುಭಾಶಯ ಹೇಳಲೇಬೇಕಲ್ವಾ? ಹಾಗೆಲ್ಲ ಕೊಟ್ಟಿದ್ದನ್ನ ಇಟ್ಕೋಬಾರ್ದು, ವಾಪಸ್ ಕೊಡಬೇಕು. ಅದು ಆಶಯ ಆಗಲಿ ಹಾರೈಕೆ ಆಗಲಿ ಅಲ್ವಪ್ಪ? ಮಾವ, ನಮ್ಮ ರಶ್ಮಿ ಮದುವೆ ತಯಾರಿ ಸಂದಾಗ ನಡೀತೈತೆ. ಎಲ್ಲಾನು ನೀವೇ ನಿಂತು ನೋಡ್ಕೋಬೇಕು. ನೋಡ್ಕೊಳ್ಳೋದೇನು? ಮಾವ, ಅಪ್ಪನ ಹತ್ರ ನಾನು ಅದನ್ನೇ ಮಾತಾಡಿದ್ದೀನಿ. ಅಪ್ಪ ಅಂತೂ ಫುಲ್ ಖುಷಿಯಾಗಿ ಈ ಮದ್ವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಪ್ಪ ಹೇಳಿದ್ಮೇಲೆ ಮದ್ವೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೋಡ್ತಾ ಇರು ಅಲ್ವಾಪ್ಪ? ಹೌದೌದು, ಹೆಂಗೆ ಮಾಡ್ತೀವಿ ಅಂತ ನೋಡ್ತಾ ಇರಿ. ನೀನು 6 ಅಡಿ ಇಳಿದ್ರೆ ನಾನು 16 ಅಡಿ ಇಳಿತೀನಪ್ಪ. ನಾನು ನಿನ್ನ ಮಗಳು, ಆ ಭಯ ನಿನಗೂ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾರು ಕೊಂಡು ಟೈಮ್ ಆಯ್ತು, ಹೊರಡುಮ. ಮಾವ, ಏನಾಗಲೇ ಹೊರಡೋಣ ಅಂತಿದೆಯಲ್ಲ? ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡೆ. ಹಬ್ಬಕ್ಕೆ ಮನೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗ್ಬೇಕಲ್ವಾ? ಇಲ್ಲಮ್ಮ, ನಮ್ಮನೇಲೂ ಹಬ್ಬ ಅಲ್ವಾ, ಅಲ್ಲಿ ರಾಣಿ ಹಬ್ಬದ ಅಡುಗೆ ಮಾಡಿರ್ತಾಳೆ. ಆದರೆ ಇಲ್ಲಿ ಒಂದು ಕೆಲಸ ಬಾಕಿ ಇದೆ. ಇದೇಂತಣಿ, ಭಾರತ ಅವರು ಹೊಸ ಬಾಂಬ್ ಹಾಕೊಂಡ್ರೆ. ಮೊದಲು ಬೇಕಿರೋದು ನಮಗೆ ಹಿರಿಯರ ಆಶೀರ್ವಾದ, ಅಪ್ಪನ ಆಶೀರ್ವಾದ. ಅದಿಲ್ಲದೆ ನಾವು ಮುಂದೆ ಹೆಜ್ಜೆನಾದರೂ ಇಡೋದಕ್ಕಾಗತ್ತಾ? ಇವು ನಿನ್ನ ಹೆಂಡತಿ ಮದುವೆ ಆದಮೇಲೆ ಮಾತು ಕಲ್ತ್ಬಿಟ್ಲು ಕಣ. ಅಯ್ಯೋ, ಎಲ್ಲಾನ ಉಂಟ ಮಾವ. ಬಾರು ಮೊದ್ಲಂಗಿದ್ಲು ಹಂಗೆ ಅವಳೆ. ಓ, ನಿನಗೆ ಹಂಗನ್ನಿಸ್ತಾ? ಮೊದಲು ಇವಳು ಹಿಂಗಿರಲಿಲ್ಲ, ಈಗ ಸ್ವಲ್ಪ ಮಾತು ಜಾಸ್ತಿ ಆಗ್ತಿದೆ ಅಲ್ವಾ? ಅಪ್ಪ, ನಾನು ನನ್ನ ಗಂಡನ ಅಂಕೆನಲ್ಲೇ ಇದ್ದೀನಿ. ನನ್ನ ಗಂಡಂಗೆ ಹೇಳ್ದೆ ನಾನು ಒಂದು ಹುಲ್ಕಡ್ಡಿನೂ ಎತ್ತಿಡ. ನಾನು ನನ್ನ ಗಂಡಂಗೋಸ್ಕರ ಹುಲ್ಕಡ್ಡಿನ ಕತ್ತಿ ಮಾಡ್ಕೊಳ್ಳೋದಕ್ಕೂ ಯೋಚನೆ ಮಾಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.